ಶಾಸಕ ಬಸನಗೌಡ ದದ್ದಲ್ ಮತ್ತು ಮಾಜಿ ಸಚಿವ ಬಿ ನಾಗೇಂದ್ರ ಮನೆ ಕಚೇರಿಗಳ ಮೇಲೆ ಇಡಿ ಅಧಿಕಾರಿಗಳ ದಾಳಿಗೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕಿಡಿಕಾರುತ್ತಿದ್ದಾರೆ. ಈ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸದನದ ಒಳಗೂ ಹೊರಗೂ ಹೋರಾಟ ನಡೆಸುವುದಾಗಿ ಹೇಳಿದ್ರೆ ಈ ಸರ್ಕಾರ 80% ನುಂಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಇನ್ನು ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಮಾತನಾಡಿ ವಾಲ್ಮೀಕಿ ಹಗರಣದ ತನಿಖೆ ಸಿಬಿಐ ಮಾಡಬೇಕು ಎಂದಿದ್ದಾರೆ. ಈ ಜನವಿರೋಧಿ ಹಾಗೂ ದಲಿತ ವಿರೋಧಿ ಸರ್ಕಾರ ಏನಿದೆ ಕಾಂಗ್ರೆಸ್ ಸರ್ಕಾರ, ಇವರಿಗೆ ಬಿಸಿ ಮುಟ್ಟಿಸ್ತಕ್ಕಂಥ ಕೆಲಸ ಆಗಲೇಬೇಕಾಗಿದೆ. ಯಾಕಂದ್ರೆ ರಾಜ್ಯದ ಜನ ಶಾಪ ಆಗ್ತಾ ಇದ್ದಾರೆ. ಹಾಗಾಗಿ ನಮ್ಮ ಹೋರಾಟ, ಭಾರತೀಯ ಜನತಾ ಪಾರ್ಟಿ ಹೋರಾಟ ಸದನದ ಹೊರಗೆ ಮತ್ತು ಸದನದ ಒಳಗಡೆ ಎರಡೂ ಕಡೆನೂ ಕೂಡ ಹೋರಾಟ ಇರ್ತದೆ. ಸರ್ಕಾರ ಇದರಲ್ಲಿ ನೇರವಾಗಿ ಭಾಗಿಯಾಗಿದೆ. ಮಂತ್ರಿ ನಾನು ಹೇಳಿದ್ನಲ್ಲ 20% ಅವನು ತಗೊಂಡಿರೋದು, 80% ಸರ್ಕಾರನೇ ನುಂಗಿರೋವಂಥದ್ದು. ಈಗ ಆಡಿಯೋ ಕೂಡ ಬಿಡುಗಡೆ ಆಗಿದೆ. ಆಡಿಯೋ ಕೂಡ ಮಾತಾಡಿರೋದಕ್ಕೆ ಪ್ರೂಫು. ಆಡಿಯೋನು ಬಿಡುಗಡೆ ಆಗಿರೋದ್ರಿಂದ ಈ ಸರ್ಕಾರಕ್ಕೆ ಈಗ ಮಾನ ಮರ್ಯಾದೆ ಎರಡೂ ಹೊರಟೋಗ್ಬಿಟ್ಟಿದೆ. ಮಾನ ಮರ್ಯಾದೆ ಏನು ಉಳಿದಿಲ್ಲ. ಇಷ್ಟು ದಿನದಿಂದ ಏನು ಹೇಳ್ತಾ ಇದ್ರು, ಯಾರ್ರೀ ಮಂತ್ರಿಗಳು ಒಬ್ಬರು ಭಾಗಿಯಾಗಿಲ್ಲ, ಒಬ್ಬ MLAನೂ ಭಾಗಿಯಾಗಿಲ್ಲ. ಆಗಿಲ್ಲ ಅಂದರೆ ಯಾಕೆ ರೈಡ್ ಆಯ್ತು ಈಗ ಯಾಕಂದ್ರೆ ನಿಮಗೂ ಗೊತ್ತಿದೆ, ಕಾನೂನು ಪ್ರಕಾರ 3 ಕೋಟಿ ಮೇಲೆ ಹೆಚ್ಚಿಗೆ ಅವ್ಯವಹಾರ ಆದರೆ ಸುಮೋಟೋ CBIಗೆ ಹೋಗ್ತೈತೆ. ಈ ಸರ್ಕಾರ ಅಷ್ಟು ಗೊತ್ತಿದ್ದು ಕೂಡ SIT ತನಿಖೆ ಯಾಕೆ ಕೊಟ್ರು ಇವರು? ಗಾದೆ ಮಾತಿದೆಯಲ್ವಾ, ಕಳ್ಳನ ಹೆಂಡತಿ ಡ್ಯಾಶ್ ಡ್ಯಾಶ್ ಡ್ಯಾಶ್, ಉಪ್ಪು ತಿಂದವರು ನೀರು ಕುಡಿಬೇಕು, ಇವೆಲ್ಲ ಆಗಲೇಬೇಕಾಗಿರೋ ಸಂಗತಿ ಅಲ್ವಾ. ಇನ್ನೂ 187 ಕೋಟಿ ರೂಪಾಯಿನಲ್ಲಿ ಭಾಳಷ್ಟು ಹಣ ಎಲ್ಲಿ ಹೋಗಿದೆ ಅನ್ನೋದು ಪತ್ತೆ ಆಗಬೇಕು. ಇಲ್ಲಿರೋ ಪೊಲೀಸರು ಪತ್ತೆ ಹಚ್ಚೋದ್ರೊಳಗೆ ಅವ್ರಿಗೆ ಪಾಪ ಸಾಮರ್ಥ್ಯ ಇದ್ರೂ ಕೂಡ ಅಸಹಾಯಕರಾಗಿದ್ದಾರೆ. ಪೊಲೀಸರಿಗೆ ಸಾಮರ್ಥ್ಯ ಇಲ್ಲ ಅಂತ ನಾನು ಹೇಳಲ್ಲ, ಸಾಮರ್ಥ್ಯ ಇದ್ರೂ ಅಸಹಾಯಕರಾಗಿದ್ದಾರೆ. ಇಡಿಯೇ ತಾನೇ ಮಾಡಬೇಕಾಗಿರೋದು. ಇಡಿ ಮಾಡ್ದಲೇ ನಮಗೂ ನಿಮಗೂ ಇಲ್ಲಿ ಕೆಲಸ ಇದೆ. ನೀವು ಇಡಿ ಮಾಡಿದ್ದನ್ನು ಹೇಳ್ಬೋದು, ರೈಡ್ ಮಾಡಬೇಕಾಗಿರೋದು, ಎಲ್ಲಿ ಹೋಯ್ತು ಅಂತ ಪತ್ತೆ ಹಚ್ಚಬೇಕಾಗಿರೋದು ಅದು ಇಡಿಯದ್ದೇ ಕೆಲಸ. ಇಡಿನೇ